ಏಷ್ಯಾದ ಅತಿ ದೊಡ್ಡ ನೌಕಾನೆಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆಯು ಕೂಡ ಒಂದು. ಆದರೆ ಈ ನೌಕಾನೆಲೆ ನಿರ್ಮಾಣದ ಸಂದರ್ಭದಲ್ಲಿ ಜಾಗವನ್ನು ಕೊಟ್ಟಂಥವರ ಸಂಕಷ್ಟವನ್ನು ಇವತ್ತಿಗೂ ಕೂಡ ಯಾರೂ ಕೂಡ ಕೇಳೋರೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇಶದ ರಕ್ಷಣೆಗಾಗಿ ಅವತ್ತು ಜಾಗ ಕೊಟ್ಟವರು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಪ್ರಮುಖವಾಗಿ ಕಾರವಾರದ ಅರಗ ಎಂಬಲ್ಲಿ ಈ ಕದಂಬ ನೌಕಾನೆಲೆಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ದೇಶದ ರಕ್ಷಣೆಗಾಗಿ ಈ ಒಂದು ನೌಕಾನೆಲೆಯನ್ನು ಇಲ್ಲಿ ನಿರ್ಮಾಣವನ್ನು ಮಾಡಲಾಗಿತ್ತು. ಈ ನೌಕಾನೆಲೆ ನಿರ್ಮಾಣ ಸಂದರ್ಭದಲ್ಲಿ ಈಗೇನು ನೌಕಾನೆಲೆ ಇರ್ತಕ್ಕಂಥ ಜಾಗ ಎಂದೆ, ಸೊ ಅಲ್ಲಿ ಸಾಕಷ್ಟು ಜನವಸತಿ ಪ್ರದೇಶಗಳು ಕೂಡ ಇತ್ತು. ಸೊ ಆ ಟೈಮಲ್ಲಿ ನೌಕಾನೆಲೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಸೊ 4 ಕಡೆಗಳಲ್ಲಿ ಈ ರೀತಿಯಾಗಿ ಜಾಗ ಕಳೆದುಕೊಂಡಂಥ ನಿರಾಶ್ರಿತರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಟ್ಟಿಕೇರಿ ಎಂಬಲ್ಲಿ ಒಂದು ಸೀಬರ್ಡ್ ನಿರಾಶ್ರಿತರ ಪುನರ್ವಸತಿ ಕೇಂದ್ರ ಇದೆ. ಸೊ ಆ ಪುನರ್ವಸತಿ ಕೇಂದ್ರದಲ್ಲಿ ಉಳಿದ ಏನು ಪುನರ್ವಸತಿ ಕೇಂದ್ರಗಳಿದೆ, ಸೊ ಅಲ್ಲಿರ್ತಕ್ಕಿಂತ ಏನು ಮೂಲಭೂತ ಸೌಕರ್ಯಗಳೇನಿದೆ ಅವುಗಳಿಗಿಂತ ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಕಲ್ಪಿಸಲಾಗಿದೆ ಎನ್ನುವಂಥ ಆರೋಪ ಅಲ್ಲಿನ ಸ್ಥಳೀಯ ಜನರಾಗಿದೆ. ಅಂದರೆ ಆ ಕಾಲೋನಿಯಲ್ಲಿ ಕನಿಷ್ಠವಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ ಎನ್ನುವಂಥದ್ದು ಆ ಕಾಲೋನಿಯಲ್ಲಿ ವಾಸಿಸ್ತಕ್ಕಂಥ ಜನರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾರವಾರದ ಅರಗ ಎಂಬಲ್ಲಿ ನೌಕಾನೆಲೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಏನು ಅಲ್ಲಿದ್ದಂಥ ಜನರನ್ನು ಸ್ಥಳಾಂತರ ಮಾಡಲಾಯಿತು. ಸೊ ಆ ಟೈಮಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನು ಅಲ್ಲಿನ ಜನರಿಗೆ ನೀಡಲಾಯಿತು. ಅಂದರೆ ಪ್ರಮುಖವಾಗಿ ಮುಂದೇನು ಪುನರ್ವಸತಿ ಕಲ್ಪಿಸಲಾಗುತ್ತೆ, ಸೊ ಆ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ತೇವೆ. ಅಂದರೆ ಪ್ರಮುಖವಾಗಿ ರಸ್ತೆ ವ್ಯವಸ್ಥೆ ಇರುತ್ತೆ, ಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಶಾಲೆ, ಪ್ರಾರ್ಥನಾ ಮಂದಿರ, ಸೊ ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸ್ತೇವೆ ಎನ್ನುವಂಥ ಆಶ್ವಾಸನೆಯನ್ನು ನೀಡಲಾಗಿತ್ತು. ಆದರೆ ಈ ಆಶ್ವಾಸನೆ ಅಂದರೆ ಕೊಟ್ಟು ಸುಮಾರು 3 ದಶಕ ಕಳೆದರೂ ಕೂಡ ಇವತ್ತಿಗೂ ಕೂಡ ಅಟ್ಟಿಕೇರಿಯಲ್ಲಿ ಇರ್ತಕ್ಕಂಥ ಏನು ಸೀಬರ್ಡ್ ನಿರಾಶ್ರಿತರ ಕಾಲೋನಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಸೊ ಒಂದು ಕಡೆಯಿಂದ ರಸ್ತೆ ಸಂಪೂರ್ಣವಾಗಿ ಅಲ್ಲಿ ಹಾಳಾಗಿರ್ತಕ್ಕಂಥದ್ದು. ಸುಮಾರು 450ಕ್ಕೂ ಹೆಚ್ಚು ಕುಟುಂಬಗಳು ಆ ಅಟ್ಟಿಕೇರಿ ಸೀಬರ್ಡ್ ನಿರಾಶ್ರಿತರ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ ಅಲ್ಲಿ ಕನಿಷ್ಠವಾಗಿ ಒಂದು ಗ್ರಾಮ ಊರು ಅಂತಂದರೆ ಅಲ್ಲಿ ಸ್ಮಶಾನ ಇರಬೇಕಾಗುತ್ತೆ. ಸೊ ಅಲ್ಲಿ ಆ ಸ್ಮಶಾನಕ್ಕಲ್ಲೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಒಂದು ಸ್ಮಶಾನಕ್ಕೆ ಅಂತೇಳಿ ಒಂದು ಜಾಗವನ್ನು ಮೀಸಲಿಡಲಾಗಿದೆ, ಅಲ್ಲೊಂದು ಸ್ಮಶಾನ ಕೂಡ ನಿರ್ಮಾಣ ಮಾಡಲಾಗಿದೆ. ಆ ಸ್ಮಶಾನದ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ನೀವು ದೃಶ್ಯಗಳಲ್ಲಿ ನೋಡಿದರೂ ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆ ಸ್ಮಶಾನದ ಎದುರು ಭಾಗದಲ್ಲಿ ಒಂದು ಗೋಡೆ ಇದೆ, ಮಧ್ಯದಲ್ಲಿ ಒಂದು ಗೇಟ್ ಇದೆ. ಅದನ್ನು ಹೊರತುಪಡಿಸಿ ಒಳಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳೇ ಇಲ್ಲ. ಒಂದು ಕಡೆ ಮಾತ್ರ ಗೋಡೆ ಇದೆ. ಸೊ ಉಳಿದಂಥ 3 ಕಡೆಗಳಲ್ಲಿ ಓಪನ್ ಆಗಿರ್ತಕ್ಕಂಥ ಪ್ಲೇಸ್, ಅದು ತೆರೆದ ಪ್ರದೇಶ. ಸೊ ಅಲ್ಲಿಯೇ ತೆರೆದ ಬಯಲೆ ಎಂದೆ, ಸೊ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದಂಥ ಅನಿವಾರ್ಯವಾಗಿ ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಬೇಕಂತ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಅಂದರೆ ಸ್ಮಶಾನ ಅಂತಂದರೆ ಮೇಲ್ಗಡೆ ಒಂದು ಕನಿಷ್ಠ ಒಂದು ಚಾವಣಿ, ಅದು ಶೀಟ್ನ ಏನು ತಗಡು ಶೀಟ್ ಎಂದೆ, ಸೊ ಅದನ್ನಾದರೂ ಹಾಕಬೇಕಾಗಿತ್ತು. ಸೊ ಅಲ್ಲಿ ಅದು ಕೂಡ ಇಲ್ಲ. ಮತ್ತು ಏನು ಅಲ್ಲಿ ತೆರೆದ ಜಾಗದಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಂತ ಪರಿಸ್ಥಿತಿ ಇದೆ. ಸೊ ಇದರಿಂದಾಗಿ ಏನಾಗುತ್ತೆ, ಮಳೆಗಾಲದ ಟೈಮಲ್ಲಿ ಅಲ್ಲೇನು ಮೃತಪಟ್ಟಂಥವರ ಪಾರ್ಥಿವ ಶರೀರವನ್ನು ಅಲ್ಲಿ ಸುಡಲಾಗುತ್ತೆ. ಸೊ ಅಲ್ಲಿ ಉಳಿದಂಥ ಬೂದಿ ಮತ್ತು ಕಳೆಬರ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮಾನವ ಅಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿಯಾದ ಏನಾಗಿದೆ ಅಂತಂದರೆ ಜೀವಂತ ಇರುವಾಗಲೂ ನೆಮ್ಮದಿ ಇಲ್ಲ, ಸೊ ಸತ್ತ ಮೇಲೂ ಕೂಡ ನಮಗೆ ನೆಮ್ಮದಿ ಇಲ್ಲ ಎನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಸತ್ತಂಥವರಿಗೆ ಪೂರ್ವಕ ಅಂದರೆ ಗೌರವಯುತವಾಗಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋಂಥದ್ದು ಅಲ್ಲಿನ ಸ್ಥಳೀಯ ಜನರ ಆಕ್ರೋಶ. ಹೀಗಾಗಿ ಸಾಕಷ್ಟು ಬಾರಿ ಅಲ್ಲಿನ ಏನು ಸಂತ್ರಸ್ತರು, ಆ ಕಾಲೋನಿಯಲ್ಲಿರ್ತಕ್ಕಂಥ ಸಂತ್ರಸ್ತರು ಇದ್ದಾರೆ, ಅವರು ಜಿಲ್ಲಾಧಿಕಾರಿಗಳು ಮತ್ತು ಜನಸ್ಪಂದನ ಕಾರ್ಯಕ್ರಮಗಳಿಂದ ಸೊ ಅಲ್ಲಿಯೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಒಂದಿಷ್ಟು ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಪರಿಶೀಲನೆ ಮಾಡ್ತಾರೆ, ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಆದರೆ ಅದರ ರಿಸಲ್ಟ್ ಏನೂ ಇಲ್ಲ ಎನ್ನುವಂಥದ್ದು ಅಲ್ಲಿನ ಸ್ಥಳೀಯ ಜನರ ಆರೋಪ. ಹೀಗಾಗಿ ದೇಶದ ರಕ್ಷಣೆಗಾಗಿ ತಾವು ಭೂಮಿಯನ್ನು ಕೊಟ್ಟಿದ್ದೇವೆ, ಸೊ ನಮಗೆ ಸಂಕಷ್ಟವನ್ನು ಕೇಳುವವರು ಯಾರೂ ಇಲ್ಲ ಎನ್ನುವಂಥ ಅಳಲು ಅಲ್ಲಿನ ಜನರದಾಗಿದೆ. ಸೊ TV9 ಮುಂದೆ ಕೂಡ ಆ ಅಳಲನ್ನು ಅವರು ತೋಡಿಕೊಂಡಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಅಲ್ಲಿ ಗಮನ ಹರಿಸಬೇಕಾಗಿದೆ. ಪ್ರಮುಖವಾಗಿ ಪ್ರಾರಂಭದಲ್ಲಿ ಆ ಪುನರ್ವಸತಿ ಕೇಂದ್ರಗಳ ನಿರ್ವಹಣೆ ಜವಾಬ್ದಾರಿ ನೌಕಾನೆಲೆಯದಾಗಿತ್ತೆ.
ಸೊ ಅದಾದ ಬಳಿಕ ಆ ಒಂದು ಜವಾಬ್ದಾರಿಯನ್ನು ಜಿಲ್ಲಾ ಪಂಚಾಯತ್ ಮತ್ತು ಸ್ಥಳೀಯ ಪಂಚಾಯತ್ಗೆ ಅದರ ನಿರ್ವಹಣೆಗೆ ಹಸ್ತಾಂತರವನ್ನು ಮಾಡಲಾಗ್ತದೆ. ಸೊ MOU ಅಲ್ಲೂ ಕೂಡ ಅದೇ ಇರುತ್ತೆ. ಸೊ ಸದ್ಯ ಅದರ ನಿರ್ವಹಣೆಯನ್ನು ಜಿಲ್ಲಾ ಪಂಚಾಯತ್ ಅಥವಾ ಸ್ಥಳೀಯ ಪಂಚಾಯತ್ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು. ಸೊ ದೇಶದ ರಕ್ಷಣೆಗಾಗಿ ಭೂಮಿ ಕೊಟ್ಟವರ ಸಂಕಷ್ಟವನ್ನು ಆಲಿಸಬೇಕು. ಅವರಿಗೆ ಸಮರ್ಪಕವಾಗಿ ಪುನರ್ವಸತಿಯನ್ನು ಕಲ್ಪಿಸಿ ಕನಿಷ್ಠವಾದಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶೋಕ್, TV9 ಡಿಜಿಟಲ್, ಉತ್ತರ ಕನ್ನಡ.